ಸಂಧ್ಯಾಗನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಇವತ್ತು ಡೇ 6 ವಿಡಿಯೋ ಮಾಡಬೇಕಾಗಿತ್ತು. ಸೊ ಡೈಲಿದು ಏನೇನು ಮಾಡ್ತೀನಿ ಅಂತೇಳಿ. ಸೊ ಸ್ವಲ್ಪ ಹಂಗೆ ಹೊರಗಡೆ ಹೋಗಿದ್ದೆ, ಅಲ್ಲಿ ಮಾಡೋಕ್ಕಾಗಲಿಲ್ಲ ವಿಡಿಯೋ ಹೆಂಗೆ ಏನು ಅಂಥೇಳಿ. ಸೊ ಅದಕ್ಕೋಸ್ಕರ ಹಂಗೆ ಬಂದು ಮನೆಗೆ ಬಂದು ಕೂತಿದ್ನಿ. ಸೊ ಯಾಕಂತಂದ್ರೆ ಡೇ 6 ಎಲ್ಲ ವಿಡಿಯೋ ಹಾಕ್ಬೇಕಿತ್ತು, ಏನು ಹಾಕ್ಬೇಕಂತ ಹಂಗೆ ಶೇರ್ ಮಾಡ್ತಾಯಿದ್ನಿ. ಸೊ ಅದಕ್ಕೋಸ್ಕರ ಮೊನ್ನೆ ಹಂಗೆ ಒಂದು ಸಾಂಗ್ ಒಂದು ಲೈನ್ ಒಂದು ಪ್ಯಾರ ಬರೆದಿಟ್ಟಿದ್ನಿ. ಸೊ ಒಂಥರ ಇದು ಜನಪದ ಸಾಂಗ್ ಅಂತಾರಲ್ಲ, ಸೊ ನಮಗೆ ಅದಕ್ಕೆ ಜಾಸ್ತಿ ಟಚ್ ಇಲ್ಲ, ಬಟ್ ಹಂಗೂ ಬರಿಬೇಕಂತೇಳಿ ಒಂದು ಪ್ಯಾರ ಬರೆದಿಟ್ಟಿನ. ಸೊ ಅದು ಹೆಂಗೆ ಅನಿಸುತ್ತೆ ಏನು ಅದನ್ನು ಒಂದು ನಿಮ್ಮ ಮುಂದೆ ಇವತ್ತು ಹೇಳ್ಕೊಬೇಕಂತಂದ್ರೆ. ಸೊ ಅದು ಫುಲ್ ಏನೋ ಒಂಥರ ಚಲೋ ಅನ್ನಿಸ್ತು. ನೀವು ಆದಷ್ಟು ಆ ವಿಡಿಯೋನ ಕಮೆಂಟ್ ಮುಖಾಂತರ ಇದು ಚಲೋ ಐತಿ ಮಾಡತ್ತಂದ್ರೆ ಆ ವಿಡಿಯೋ ಮುಂದೆ ಕಂಟಿನ್ಯೂ ಮಾಡಿ ಅದೊಂದು ಸಾಂಗ್ ಮಾಡಬೇಕಂತೈತಿ. ಸೊ ನೀವು ಯಾವ ಥರ ಹೇಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಸಾಂಗ್ದು ಒಂದು ಪ್ಯಾರ ಈಗ ನಿಮ್ಮ ಮುಂದೆ ಹೇಳ್ಬೇಕಂತೈತಿ. ಒಂದು ಸ್ವಲ್ಪ ಹಂಗೆ ಏನೋ ಫಸ್ಟ್ ಟೈಮ್ ಅಲ್ಲ, ಜನಪದ ಎಲ್ಲ ಹಾಗೆಲ್ಲ ನಾನು ವಿಶೇಷ ಕೇಳಂಗೂ ಇಲ್ಲ ಸದ್ಯಕ್ಕೆ ಆಲ್ಮೋಸ್ಟ್ ಜಾಸ್ತಿ. ಸೊ ಹಂಗೆ ಒಂದು ಬರಿಬೇಕಂತಂತ ಅನಿಸುತ್ತೆ, ಅದಕ್ಕಾಗಿ ಹಂಗೆ ಒಂದು ಪ್ಯಾರ ಬರೆದಿದ್ದೆ. ನಿಮ್ಮ ಮುಂದೆ ಹೇಳ್ತೀನಿ, ಅದು ಹೆಂಗೆ ಅನಿಸುತ್ತೆ ಏನು ಅಂತೇಳಿ ಹೇಳ್ರಿ. ಸೊ ಚಲೋ ಅನಿಸೈತೆ ಅಂದ್ರೆ ಫುಲ್ಲೆಲ್ಲ ಅದನ್ನು ಎಷ್ಟೈತಲ್ಲ ಅದನ್ನೆಲ್ಲ ಫುಲ್ ಎಲ್ಲ ಬರೆದ್ಬಿಟ್ಟು ಆಮೇಲೆ ಬೇಕಂದ್ರೆ ಅದನ್ನ ಸಾಂಗ್ ಮಾಡೋಕೆ ಬರ್ತೈತಿ, ಮಾಡಿಸ್ತೇನಂತ. ಸೊ ಈಗ ಹೇಳ್ತೀನಿ ರೀ, ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮ್ ಹಿಂಗೆ ಸಾಂಗ್ ಒಂದು ಹಾಡಾತನ ಹಂಗೆ ಕೇಳ್ರಿ. ಸಂಧ್ಯಾಗ ನೀ ಬರುವಾಗ ಮಂದ್ಯಾಗ ನಾ ನಿಂತಾಗ ಕೈ ಮಾಡಿ ನೀ ಕರೆದಾಗ ಬರಲೆಂಗ ನಾನ ಈಗ ಆ ಕಡೆ ನಿಮ್ಮ ಅನ್ನ ಈ ಕಡೆ ನಮ್ಮ ಅಪ್ಪ ಅವರ ಕಣ್ತಪ್ಪಿಸಿ ಬರಲೆಂಗ ಟನ್ ಟಡನ್ ಟಡನ್. ಸೊ ಈ ಥರ ಒಂದು ಪ್ಯಾರ ಐತಿದೆ. ಸೊ ಇದನ್ನು ಕಂಟಿನ್ಯೂ ಮಾಡತ್ತಂದ್ರೆ ಒಂದು ಕಂಟಿನ್ಯೂ ಮಾಡಿ ಇದನ್ನು ಸಾಂಗ್ ಬೇಕಂದ್ರೆ ಮಾಡೋಕ್ಕೆ ಬರ್ತೈತಿ. ಸೊ ಇದು ಹೆಂಗೆ ಅನ್ಸುತ್ತೆ ಅಂತಂದು ಆಲ್ಮೋಸ್ಟ್ ಅಲ್ಲಿ ನೀವು ಎಷ್ಟು ಶೇರ್ ಮಾಡ್ತೀರಿ, ಸೊ ಇದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ಸಾಂಗ್ ಚಲೋ ಐತೆ ಅಂತಂದ್ರೆ, ಸೊ ಈ ಪ್ಯಾರ ನಮ್ಗೆಲ್ಲರಿಗೂ ಚಲೋ ಅನ್ಸೈತಿಪ್ಪ, ಮಾಡಿ ಇದನ್ನು ಕಂಟಿನ್ಯೂ ಆತಂದ್ರೆ ಸೊ ಮಾಡೋಕ್ಕೆ ಬರ್ತೈತೆ ಅಂತ. ಸೊ ಹೆಂಗೆ ಅನಿಸುತ್ತೆ ಏನು ಅಂತೇಳಿ ಈ ವಿಡಿಯೋದಾಗ ಕಮೆಂಟ್ ಮಾಡಿರಿ. ಅದು ಆಲ್ಮೋಸ್ಟ್ ಈ ವಿಡಿಯೋ ಎಷ್ಟು ಶೇರ್ ಮತ್ತು ಎಷ್ಟು ಯೂಸ್ ಆಗಿರ್ತೈತಿ ಅದ್ರ ಮೇಲೆ ನಾನು ನೋಡ್ಕೊಂಡು ಈ ಸಾಂಗ್ ಫುಲ್ ಮಾಡ್ಬೇಕಂತ ಅಂದ್ಕೊಂಡಿನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.